ಈ ವಿಡಿಯೋ ಬಂದುಬಿಟ್ಟು ಚಾಯ್ಸ್ 3 ಯಾರೆಲ್ಲ ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕಂತಿದ್ರೆ ಅವ್ರಿಗೋಸ್ಕರ ಇರುತ್ತೆ. ಇನ್ ಡೀಟೇಲ್ ಆಗಿರುತ್ತೆ, ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ಏನಕ್ಕಂದರೆ ಎಷ್ಟೋ ಸ್ಟೂಡೆಂಟ್ಸು ಅವ್ರಿಗೆ ಗೊತ್ತಿದೆ ಚಾಯ್ಸ್ 3 ಕ್ಲಿಕ್ ಮಾಡಬೇಕಂತ, ಆದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿರುತ್ತೆ ಲಿಂಕ್. ಓಕೆ, ಈ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಇರುತ್ತೆ, ಲಿಂಕ್ ಬಗ್ಗೆ ನಿಮ್ಗೆ ಎಲ್ರಿಗೂ ಮಾಹಿತಿ ಇರುತ್ತೆ. ಮಾಹಿತಿ ಇಲ್ಲ ಅಂತಂದ್ರು ಇಲ್ಲಿಂದ ನೋಡಿ. ಓಕೆ, ಈಸಿ ಸಿಟಿ ಚಾಯ್ಸ್ ಎಂಟ್ರಿ ಫೀ ಪೇಮೆಂಟ್ ಅಂತ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗಿಬಿಡುತ್ತೆ ಸ್ಟೂಡೆಂಟ್ಸ್. ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು QR ಕೋಡ್ ಏನಿರುತ್ತೆ ಅದನ್ನು ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿದ ತಕ್ಷಣ ಈ ರೀತಿ ಬಂದುಬಿಡುತ್ತೆ ಮತ್ತು OTPನೂ ಹೋಗಿಬಿಡುತ್ತೆ. OTP ಹೋದ ತಕ್ಷಣ ಇಲ್ಲಿ OTP ಬರುತ್ತೆ. OTPನ ಎಂಟರ್ ಮಾಡ್ಕೊಳ್ಳಿ. ಇಮೇಲ್ SMS ವಾಟ್ಸಪ್ ಏನಿರುತ್ತೆ ನಿಮಗೆ ಅನುಕೂಲ, ಅದಕ್ಕೆ OTPನ ನೀವು ಕಳಿಸ್ಕೊಳ್ಬೋದು. OTP ಬಂದ ತಕ್ಷಣ ನಿಮಗೆ ಫೇಸ್ ವೆರಿಫಿಕೇಷನ್ ಅದಾಗ್ತದೆ. ಸ್ಟಾರ್ಟ್ ಕ್ಯಾಮ್ರಾ ಅಂತ ಆಗಬೇಕು. ನಿಮಗೆ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಇಲ್ಲ ಅಂತಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡಿರೋ ವೀಡಿಯೋನ ಲ್ಯಾಪ್ಟಾಪ್ ಮುಂದೆ ಇಲ್ಲ ಫೋನ್ ಮುಂದೆ ಇಟ್ಬಿಟ್ಟು ನೀವು ಇದು ಮಾಡ್ಕೊಳ್ಬೋದು. ಈ ರೀತಿ ಮಾಡಿಬಿಟ್ಟು ವೆರಿಫೈ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ವೆರಿಫೈ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಐ ಅಂಡರ್ಸ್ಟುಡ್ ಅಂತ ಕ್ಲಿಕ್ ಮಾಡಿ. ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ ಸರ್, ಐ ಅಂಡರ್ಸ್ಟುಡ್ ಅಂದಮೇಲೆ ಇಲ್ಲಿ ಈ ಸ್ಟೂಡೆಂಟ್ಸ್ ಬಂದುಬಿಟ್ಟು ಜನರಲ್ ಸ್ಟೂಡೆಂಟ್ಸು. ಓಕೆ, ಇಲ್ಲಿ ನೋಡಿ ಫೀಸು 1,30,320 ಇದೆ. ಓಕೆ, ಈ ಸ್ಟೂಡೆಂಟ್ಸ್ ಏನಾದರೂ ಚಾಯ್ಸ್ 1 ಕ್ಲಿಕ್ ಮಾಡಬೇಕಂದ್ರೆ ಫೀಸ್ ಪೇ ಮಾಡಬೇಕಾಗುತ್ತೆ. ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಯಾರೆಲ್ಲ ಕ್ಲಿಕ್ ಮಾಡಬೇಕಂದ್ರೆ ಯಾವುದೇ ₹1 ಇಲ್ಲ 1 ಪೈಸೆ ಕೂಡ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಯಾವುದೇ ರೀತಿಯ ತೊಂದರೆ ಪಡ್ಕೊಳ್ಬೇಡಿ, ಸರಿನಾ? ಜಸ್ಟ್ ನಾನು ಫೀಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಪೇಡ್ ಅಂತ 0 ಇದೆ, ಬ್ಯಾಲೆನ್ಸ್ ಅಂತ ಇದೆ ನೋಡಿ. ಇಷ್ಟೊಂದು ಫೀಸ್ ಇದೆ. ಇವರಿಗೆ ಅಲಾಟ್ ಆಗಿರೋದು ಇಲ್ಲಿದೆ ಕಾಲೇಜು. ಇಲ್ಲಿ ಅಡ್ಮಿಷನ್ ಸೆಕ್ಷನಲ್ಲಿ ಚಾಯ್ಸ್ ಎಂಟ್ರಿ ಇದೆ. ಇವಾಗ ಅಡ್ಮಿಷನ್ ಸೆಕ್ಷನಲ್ಲಿ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಂದರೆ ಚಾಯ್ಸ್ ಎಂಟ್ರಿ ಪೇಜು ಓಪನ್ ಆಗಿಬಿಡುತ್ತೆ. ಇಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಅಲಾಟ್ ಆಗಿರೋ ಕಾಲೇಜ್ ಇಲ್ಲಿರುತ್ತೆ, ಸರ್ನಾ? ಈ ಸ್ಟೂಡೆಂಟ್ಸ್ಗೆ ಈ ಕಾಲೇಜ್ ಬೇಡವೇ ಬೇಡ ಅಂತಿದ್ದಾರೆ. ಅದಕ್ಕೋಸ್ಕರ ಏನಂತಂದರೆ ಡಿಲೀಟ್ ಮಾಡ್ತಾ ಇದ್ದೀವಿ. ಡಿಲೀಟ್ ಮಾಡಬೇಕಂತಂದರೆ ಏನಂತಂದರೆ ಚಾಯ್ಸ್ 3 ಅಂತ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2 ಅಂದರೆ ಹೋಲ್ಡ್, ಚಾಯ್ಸ್ 3 ಅಂದರೆ ನಾಟ್ ಇಂಟ್ರೆಸ್ಟೆಡ್. ಡಿಲೀಟ್ ಮಾಡ್ತಾ ಇದ್ದೀವಿ. ಡಿಲೀಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಕೆಳಗಡೆ ಹೋಗ್ಬಿಟ್ಟು ಏನಾಗುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ. ಸಬ್ಮಿಟ್ ಚಾಯ್ಸ್ ಅಂತ ಇರುತ್ತೆ. ಸಬ್ಮಿಟ್ ಚಾಯ್ಸ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಹೇಳ್ತಾ ಇರುತ್ತೆ. ಓಕೆ, ಇಲ್ಲಿ ಅದು ಬಟನ್ನ ಕ್ಲಿಕ್ ಮಾಡಿ ಚೌಕಾಕಾರದು ಐ ಅಂಡರ್ಸ್ಟುಡ್ ಪ್ರೊಸೀಡ್ ಅಂತ ಇರುತ್ತೆ. ಕನ್ಫರ್ಮ್ ಅಂತ ಎಂಟರ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಕನ್ಫರ್ಮ್ ಅಂತ ಎಂಟರ್ ಮಾಡಿ ಲಾಕ್ ಆ್ಯಂಡ್ ಕನ್ಫರ್ಮ್ ಚಾಯ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಪ್ರಿಂಟ್ ಮೈ ಚಾಯ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವೇನಾದರೂ ಪ್ರಿಂಟ್ ತಗೊಳ್ಳಿಲ್ಲ, ನಾಳೆ ಮಿಸ್ಟೇಕ್ ಆಯಿತು ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಚೇಂಜ್ ಮೈ ಚಾಯ್ಸ್ ಅಂತಲೂ ಇದೆ. ಅದನ್ನ ಬಗ್ಗೆನೇ ಹೇಳ್ತೀನಿ ನೋಡಿ. ಇವಾಗ ಸರ್ನ ಯು ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ 3 ಅಂತ ಬರ್ತಾ ಇದೆ. ಅದಾದಮೇಲೆ ಏನಂತಂದರೆ ಇಲ್ಲಿ ನೋಡಿ ಚೇಂಜ್ ಮೈ ಚಾಯ್ಸ್ ಅಂತಲೂ ಇದೆ. ಓಕೆ ಸ್ಟೂಡೆಂಟ್ಸ್, ಚೇಂಜ್ ಮೈ ಚಾಯ್ಸ್ ಅಂತ ಇದೆ. ನಿಮಗೇನಾದರೂ ಈ ಸ್ಟೂಡೆಂಟ್ಸ್ ಇವಾಗ ಚಾಯ್ಸ್ 3 ಕ್ಲಿಕ್ ಮಾಡಿದರೆ ಚಾಯ್ಸ್ 2 ಮಾಡಬೇಕಿದ್ರೆ, ಚಾಯ್ಸ್ 4 ಮಾಡಬೇಕಿದ್ರೆ ಚಾಯ್ಸ್ ಚೇಂಜ್ ಮಾಡ್ಕೊಳ್ಬೋದು. ಇವನ್ ಚಾಯ್ಸ್ 1 ಕೂಡ ಮಾಡ್ಕೊತೀನಿ ಅಂದರೂ ಚಾಯ್ಸ್ 1 ಮಾಡ್ಕೊಳ್ಬೋದು. ಯಾರಾದರೂ ಚಾಯ್ಸ್ 1 ಕ್ಲಿಕ್ ಮಾಡಿಬಿಟ್ಟು ಚೇಂಜ್ ಮಾಡ್ಕೊತೀನಿ ಅಂದರೆ ಅದು ಆಗಿರೋದಿಲ್ಲ. ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಏನೇ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಮ ಚಾಯ್ಸ್ನ ಚೇಂಜ್ ಮಾಡ್ಕೊಳ್ಬೋದು. ಅದು ಇಂಜಿನಿಯರಿಂಗ್ ಬಂದುಬಿಟ್ಟು 20 ಜುಲೈ ಇದೆ. ಬೇರೆ ಬೇರೆ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ಟೈಮ್ ಇದೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದ್ರ ಬಗ್ಗೆ ವೀಡಿಯೋನ, ನೀವು ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದಾದಮೇಲೆ ಏನಂದರೆ ಚಾಯ್ಸ್ 3 ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೀವು ಒಂದು 20 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮಗೆ 15ನೇ ಕಾಲೇಜ್ ಸಿಕ್ಕಿದೆ ಅಂದರೆ ಅದು ಡಿಲೀಟ್ ಆಗಿಬಿಡುತ್ತೆ. ಮೇಲ್ಗಡೆ ಮತ್ತು ಕೆಳಗಡೆ ಇರುತ್ತೆ. ಅದನ್ನು ಹಾಗೆ ಇಡಬಾರ್ದು ನೀವು. ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಏನು ಮಾಡಬೇಕಂತಂದರೆ ಅದರಲ್ಲಿ ಮತ್ತೆ ಯಾವುದ್ಯಾವುದೇ ಇಷ್ಟ ಇಲ್ಲ ಅದನ್ನು ನೀವು ಡಿಲೀಟ್ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಅದರಲ್ಲಿ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ಮತ್ತೇನು ಮಾಡಬೇಕಂದ್ರೆ ನಿಮ್ಗೆ ಬರೀ ಇಷ್ಟ ಇರೋದು ಕಾಲೇಜಸ್ ಅಷ್ಟೇ ಇರಬೇಕು. ಬಟ್ ಏನಂದರೆ ನಿಮ್ಗೆ ಸಿಕ್ಕಿರೋ ಕಾಲೇಜನ್ನ ಇಲ್ಲಿ ಕಳ್ಕೊಳ್ತಾ ಇದ್ದೀರಾ, ಆದಷ್ಟು ಜಾಸ್ತಿ ಕಾಲೇಜಸ್ನ ಇಡೋಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ ಸಿಗಲಿಲ್ಲ ಅಂತಂದರೆ ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಸೆಕೆಂಡ್ ರೌಂಡಲ್ಲಿ ನಿಮಗೆ ಚಾಯ್ಸ್ 2 ಇರಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಇರ್ತೀನಿ. ಕಾಲೇಜ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.